ತುಂಬಿಕೊಡಲಿ ಕಾಲು ಕೊಡ ಎಸ್ ಎಲೆಕ್ಷನ್ ಮೂಮೆಂಟ್ ಬಂದಿದ್ದು ನಾನು ಕೂಡ ಪ್ರಚಾರಕ್ಕೆ ನೀರಿದ್ದಿಲ್ಲ. ಅವತ್ತು ನಮ್ಮ ಕುಪ್ಪಸ್ವಾಮಿ ಕೇಳಿದ್ದ, ಅಣ್ಣ ಇಲ್ಲಿ ಒಂದು ಟ್ಯಾಂಕ್ ಬೇಕೇ ಬೇಕಂದ್ರೆ ಆಯ್ತಪ್ಪ, ನಮ್ಮ ತಾಯಿ ಆಶೀರ್ವಾದದಿಂದ ಇಷ್ಟುವರೆಗೆ ಬೆಳೆದೀವಿ, ದೇವಸ್ಥಾನಕ್ಕೆ ಏನು ಬೇಕಾದ್ರೆ ಮಾಡೋಣ ಅಂದ್ಕೊಂಡೆ. ಮತ್ತು ಅವರು ದೇವಸ್ಥಾನ ಎಲ್ಲರೂ ಹಿರಿಯವರೆಲ್ಲರೂ ಮಾತಾಡಿದಿಷ್ಟೇ, ಹೊರಗೆ ಕೂಡ ಒಂದು ಟ್ಯಾಪ್ ಹಾಕ್ಕೊಡೋಣ, ಹಿಂದುಗಡೆ ಎಲ್ಲ ಸ್ಲಮ್ ಇದೆ, ಬಡ ಜನ ಇದ್ದಾರೆ, ಅವರಿಗೆ ಟ್ಯಾಂಕ್ ಈ ನೀರನ್ನೇ ಸಪ್ಲೈ ಮಾಡೋಣ ಅಂದರೆ ಆಯ್ತು ಅಂದೆ. ನಾವು ಇದು 6ನೇ ಟ್ಯಾಂಕ್ ಕೊಡಿಸೋದು. ನಾನು ಗೆದ್ದಾಗಿಂದ ನಮ್ಮ ತಾಯಿ ಹೆಸರಲ್ಲಿ ಇದು 6ನೇ ಟ್ಯಾಂಕ್. ನಮ್ಮ ತಾಯಿ ಹೆಸರು ಜಯಲಕ್ಷ್ಮಿ. ನಮ್ಮ ತಾಯಿ ಒಂದೇ ಒಂದು ಹೇಳ್ಕೊಟ್ಟಿದ್ದು ನಮಗೇನೆಂದರೆ, ಕೊನೆ ಉಸಿರಿರುವವರೆಗೆ ನಿನಗೆ ಇಲ್ಲಾಂದರೂ ಕೂಡ ಸೇವೆ ಮಾಡ್ಕೊತಲೇ ಇರಬೇಕಂದ್ರು ಅದೇ ರೀತಿಗೆ ಮಾಡ್ತೀನಿ. ಇವರು ಡೇಟ್ ಫಿಕ್ಸ್ ಮಾಡಿದ್ದು ನಾಳೆ ಇಟ್ಕೊಂಡಿದ್ರು. ನಾಳೆ ಬರ್ತ್ಡೇ ಇರೋದ್ರಿಂದ ತಿರುಪತಿಗೆ ಹೋಗ್ತಾಯಿದ್ದೀನಿ. ಅದಕ್ಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ನನ್ನ ಮಗ ಕೂಡ ನಾನು ಬರ್ತ್ಡೇ ಮಾಡೋದಿಲ್ಲ. ಎದಕ್ಕೆಂದರೆ ಬಡ ಜನಕ್ಕೆ ಗೊತ್ತಾಗಬಾರ್ದು, ಇನ್ನೂ ಎಲ್ಲ ಚೆನ್ನಾಗಿರಬೇಕು, ನಮ್ಮ ಊರು ಚೆನ್ನಾಗಿರಬೇಕು, ಅವರೆಲ್ಲ ಚೆನ್ನಾಗಿರ್ಬೇಕಂತ ನನ್ನ ಉದ್ದೇಶ ಅಷ್ಟೇ. ಆಗಲಿ ನಾನೇನೋ ರಾಜಕೀಯ ಸಲುವಾಗಿ, ನನ್ನ ರಾಜಕೀಯ ಅನ್ನೋದು ಗೋವಿಂದಲ್ಗೆ ಗೊತ್ತಿಲ್ಲ, ಜಾತಿ ಅನ್ನೋದು ಮುಖ್ಯವಾಗಿ ಗೊತ್ತೇ ಇಲ್ಲ. ಗೋವಿಂದಲ್ಗೆ ಜಾತಿ ಅನ್ನೋದು ಗೊತ್ತಿಲ್ಲ. ಯಾರನ್ನು ಎಲ್ಲಿ ಕಷ್ಟ ಇದ್ದರೆ ಅಲ್ಲಿ ನಮ್ಮ MJ ಟೀಮ್ ಇರ್ತೈತೆ. ನಾವು ಇವಾಗ ಇನ್ನೊಂದು ತಿರುಪತಿಗೆ ಹೋಗಿ ಬಂದಿದ್ದ ತಕ್ಷಣ ಎಲ್ಲ ಬಡವರು ಎಲ್ಲರೂ ಕಣ್ಣು ಆಪ್ರೇಷನ್ ಮಾಡಿಸ್ತಿದ್ವಿ. ಇದು ಸತತವಾಗಿ 6ನೇ ಬಾರಿ ಕಣ್ಣು ಆಪ್ರೇಷನ್. ವಿಜಯ ನಾಗರಾಜ್ ಡಾಕ್ಟರ್ ತಲ್ಲಿ ಮಾತಾಡಿ ಅದು ಡೇಟ್ ತೊಗೊಂಡು, ಶ್ರೀರಾಮ್ ಸರ್ ತಲ್ಲಿ ಡೇಟ್ ತೊಗೊಂಡು ಅದು ಮಾಡ್ತೀವಿ. ನಿತ್ಯವಾಗಿ ಸೇವೆದಲ್ಲೇ ಇರ್ತೀವಿ. ಆಗಲಿ ಏನೋ ಎಲೆಕ್ಷನ್ ಮೂಮೆಂಟು ಬರ್ತೀವಿ ಜಿಮಿಕ್ಸ್ ಮಾಡೋಗೋದು ನಮ್ಗೆ ಗೊತ್ತಿಲ್ಲ, ನಮಗೆ ಕಳಿಸಿಲ್ಲ ಕೂಡ. ಶ್ರೀರಾಮ್ ಆಗಲಿ ಸೋಮಶೇಖರ್ ಸರ್ ಆಗಲಿ ಕಳಿಸಿಲ್ಲ, ನಮಗೆ ಸೇವೆಯನ್ನು ಕಳಿಸಿದ್ರೆ ಸೇವೆ ಮಾಡ್ಕೊತಾನೆ ಇರ್ತೀವಿ. ಲೈಫ್ ಟೈಮ್ ಕೊನೆ ಉಸಿರಿರುವವರೆಗೂ ಸೇವೆ ಮಾಡ್ತಾನೆ ಇರ್ತೀನಿ. ಇವಾಗ 53ನೇ ವರ್ಷ ನನಗೆ. ಇವತ್ತು 52 ಕಂಪ್ಲೀಟ್ ಆಗೈತೆ, ನಾಳೆ 53 ಆಗ್ತೈತೆ. ಇದ್ದರೂ ಕೂಡ ನಾನು ಕೊನೆ ಉಸಿರಿರೋವರೆಗೂ ನಮ್ಮ ತಾಯಿ ಆಶೀರ್ವಾದದಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಾನು ಮಾಡ್ತಾನೆ ಇರ್ತೀನಿ. ಮತ್ತು ಎಲ್ಲರೂ ತಿಳ್ಕೊಬೋದು, ಇವನಿಗೆ ರೊಕ್ಕ ಎಲ್ಲಿ ಬಂದೈತಿ, ಇದೊಂದು ಹೇಳ್ಬೇಕು ಅಂದ್ಕೊಂಡಿನಿ. ರೊಕ್ಕ ನಾನು ಬಿಸ್ನೆಸ್ ಮಾಡ್ತೀನಿ, ನಾನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀನಿ. ನಮ್ಮ ಬಂದಿದ್ದ ರೊಕ್ಕದಲ್ಲಿ, ನನ್ನ ಸ್ವಂತ ರೊಕ್ಕದಲ್ಲೇ ಮಾಡ್ತೀನಿ. ಇನ್ನೊಬ್ಬರ ತಲೆ ಕೈ ಚಾಚಿ ಕೆಲಸ ಮಾಡೋದಿಲ್ಲ. ಕೈ ಚಾಚಿ ಎದಕ್ಕೆ ಅವಶ್ಯಕತೆ ಇರಲಿ, ಕೈ ಚಾಚಿ ಬೇರೆಯವ್ರಿಗೆ ಸೇವೆ ಮಾಡೋದು ಅವಶ್ಯಕತೆ ಇಲ್ಲ. ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ನಾನು ಬಂದಿದ್ದ ಲಾಭದಲ್ಲೇ ಮಾಡ್ತೀನಿ. ಆಗಲಿ ಇನ್ನೊಬ್ಬರ ತಲೆ ಎಲ್ಲನ ಕೌಲ್ ಬಜಾರ್ ಆಗಲಿ ಎಲ್ಲನ ಹೋಗಿ ಕೇಳ್ರಿ, ಗೋವಿಂದರಲ್ಲಿ ಏನಾನ ಹಿಂಗೆ ಇಸ್ಕೊಂಡು ಕೆಲಸ ಮಾಡೋಣ ಅಂತ ಒಬ್ಬರ ತಲೆ ಹೇಳಿಸ್ರಿ, ಅವತ್ತೇ ರಾಜಕೀಯ ಬಿಡ್ತೀನಿ. ಆಗಲಿ ಇವತ್ತು ಹೇಳೋಕ್ಕೆ ಇದಕ್ಕೆ 2-3 ಮಾತಾಡ್ಕೊಂಡು ಕೇಳಿ ಬಂದಿದ್ದು ನನಗೆ. ನಾನು ಸ್ವಂತ ಮಾಡೇ ಮಾಡ್ತೀನಿ. ನಾನು ಏನೈತೆ ಕೊನೆ ಉಸಿರಿರುವವರೆಗೆ ಸೇವೆದಲ್ಲೇ ಇರ್ತೀನಿ, ಸೇವೆದಲ್ಲಿ ಕೂಡ ಸಾಯ್ತೀನಿ ಅಷ್ಟೇ. ಥ್ಯಾಂಕ್ ಯು. ಇದು ಮಾಡಲ್ಲ ಆದರೂ ಕೂಡ ಚುನಾವಣೆಯಲ್ಲಿ ಒಂದು ಮಾತು ಕೊಟ್ಟಿದ್ದಕ್ಕೆ ಬಂದು ಮಾಡಿದ್ರು ಅಷ್ಟೇ. ವಾರ್ಡ್ ನಾನು ಗೋವಿಂದಲ್ಲಿ ಹೇಳ್ತೀನಲ್ರಿ, ಎಲೆಕ್ಷನ್ 10 ದಿನ ಮಾತ್ರ ಮಾಡ್ತೀನಿ. ಯಾವ ಪಕ್ಷದವ್ರ ಬಳಿ ಮನೆ ಬಾಗಿಲು ಓಪನ್ ಇರ್ತತೆ, ಮನೆ ಬಾಗಿಲು ಓಪನ್ ಇರ್ತದೆ, ಅವ್ರಿಗೆ ಸೇವೆಯನ್ನು ನಿತ್ಯವಾಗಿ ಮಾಡ್ತಿರ್ತೀವಿ. ಉದಾಹರಣೆ ಒಂದು ಹೇಳ್ತೀನಿ, ವಾರ್ಡ್ ಸಂಬಂಧ ಉದಾಹರಣೆ ಒಂದು ಹೇಳ್ತೀನಿ. ಒಂದು 3 ವರ್ಷ ಕೆಳಗೆ ಒಂದು ಐ ಆಪ್ರೇಷನ್ ಮಾಡೀನಿ. ಅವ್ರ ಹೆಸರು ಲೀಡ್ರ್ ಹೆಸರು ಹೇಳಿದಿಲ್ಲ. ಅವ್ರ ತಾಯಿ ಬಂದು ಆಪ್ರೇಷನ್ ಮಾಡ್ಕೊಂಡು ಹೋದರು. ಮಾಡ್ಕೊಂಡು ನೆಕ್ಸ್ಟ್ ಡೇ ಚೆಕಪ್ ಇರ್ತದೆ, ಅಂದರೆ ಡ್ರೆಸ್ಸಿಂಗ್ ಇರ್ತದೆ. ಡ್ರೆಸ್ಸಿಂಗ್ ಇಕ್ಕಿ ಗ್ಲಾಸ್ ಇಕ್ಕಿ ಕಳಿಸ್ತೀವಿ. ಅವತ್ತು ಯಾರು ಬಂದಿಲ್ಲ, ನಾವೇ ಸ್ವಂತ ನಮ್ಮ ಹುಡುಗರೇ MJ ಟೀಮ್ ಅವರು ಕರ್ಕೊಂಡೋಗಿ ಕಣ್ಣು ಡ್ರೆಸ್ಸಿಂಗ್ ಮಾಡಿಸಿ ಅವ್ರ ಮನೆಗೆ ಬಿಟ್ಟು ಬಂದದ್ದು ಕೆಲಸ ಮಾಡೀವಿ. ಬಂದರೆ ಕೂಡ ನಮ್ಮ ಎಲೆಕ್ಷನ್ ನಮ್ಮ ಎದುರಿಗೆ ನಮಗೆ ಆಪೋಸಿಟ್ ಮಾಡಿದ್ರೆ, ನಾನು ಎಲೆಕ್ಷನ್ಗೆ ಇದಕ್ಕೆ ಕಲ್ಸಕ್ಕೆ ಹೋಗೋದಿಲ್ಲ. ನಾನು ಸೇವೆ ಭಾವನೆ ಇದ್ದೀನಿ, ಸೇವೆ ಮಾಡ್ತೀನಿ ಅಷ್ಟೇ. ವಾರ್ಡ್ ಯಾರನ್ನ ಬರಲಿ ರೀ, ಮನೆ ಬಾಗಿಲು ಓಪನ್ ಇರ್ತದೆ. ನಮ್ಮ ಮನೆಯಲ್ಲಿ ಯಾವತ್ತೂ ಆಗಲಿ ಕ್ಲೋಸ್ ಆಗಿ ಇದ್ದರೆ ಕೂಡಿಸಿ ಮಾತಾಡೋಂಥ ಕೆಲಸ ಮಾಡ್ತೀನಿ ನಾನು ಯಾವಾಗ ನಿತ್ಯ. ಇವರು ಗುಂಡತ್ತಲ್ಲಿ ಒಂದು ಸಾರಿ ಮಾತಾಡ್ಸಿರಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.